ನಿಮಗೆ ಚೆನ್ನಾಗಿ ನಿದ್ದೆ ಬಂತ? ಹಾ, ನಿದ್ದೆ ಚೆನ್ನಾಗೇ ಬಂತು. ಯಾಕೆ ಹೀಗೆ ಕೇಳ್ತಿದ್ದೀರಾ? ಅದು ರಾತ್ರಿ ಎಲ್ಲ ಯಾರೋ ಫೋನಲ್ಲಿ ಮಾತಾಡ್ತಿದ್ರು, ನಂಗೆ ನಿದ್ದೆನೇ ಬರಲಿಲ್ಲ ಕಣೆ. ಹಾಗಾದ್ರೆ ನಾನು ರಾತ್ರಿ ಮಾತಾಡಿದ್ದು ರಂಜಿತ್ಗೆ ಗೊತ್ತಾಗೋಯ್ತಾ? ಈಗ ನನ್ನ ಕೇಳಿದ್ರೆ ನಾನು ಏನು ಹೇಳಿ? ದೇವ್ರೆ, ನೀನೇ ನನ್ನ ಕಾಪಾಡಬೇಕು. ಯಾಕೋ ಕೈ ತುಂಬ ನಡುತ್ತಿದೆ ನಿಮ್ಮದು, ಏನಾಯ್ತು? ಅದು ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡಿದ್ನಲ್ಲ, ಚಳಿ ಜಾಸ್ತಿ, ಅದಕ್ಕೆ ಕೈ ನಡುತ್ತದೆ. ಹಾಂ, ಹೌದೌದು. ಶಿವರಾತ್ರಿ ಕಳೆದ್ರು ಚಳಿ ಜಾಸ್ತಿ ಅಲ್ಲ? ಹಾಂ. ರಾತ್ರಿ ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ರಿ? ಅದು ಆಶ್ರಮದಿಂದ ಫೋನ್ ಬಂದಿತ್ತು, ಮಾತಾಡ್ತಿದ್ದೆ. ಓಹೋ, ಆಶ್ರಮದಿಂದ ಫೋನ್ ಬಂದಿದ್ದ? ಸರಿ, ರಾತ್ರಿಲಿ ಅದು ಗುರೂಜಿಗೆ ಹುಷಾರಿಲ್ವಂತೆ, ಅದಕ್ಕೆ ನಾನು ತಿಳಿಸೋದಕ್ಕೆ ಫೋನ್ ಮಾಡಿದ್ರು. ಗುರೂಜಿನ ಹೇಳಿದ್ರಂತೆ ನನಗೆ ವಿಷಯ ತಿಳಿಸಿ ಫೋನ್ ಮಾಡಿ ಅಂತ. ಅಷ್ಟೇನಾ ಅಥವಾ ಬೇರೆ ಏನಾದರೂ? ಇಲ್ಲ, ಅಷ್ಟೇ. ಹೌದು, ನಿಮ್ಮ ಆಶ್ರಮ ಎಲ್ಲಿದೆ? ಅದು ಕನಕಪುರ ರೋಡಲ್ಲಿ. ನಾವೆಲ್ಲರೂ ಒಂದ್ಸಲ ಹೋಗಿ ಬರೋಣ. ಹಾಂ, ಹೋಗ್ಬೋದು, ಹೋಗ್ಬರೋಣ. ಆಶ್ರಮದಿಂದ ಫೋನ್ ಬಂದಿರಬೇಕು, ನಿಮ್ಮ ಗುರುಜಿಗೆ ಸೀರಿಯಸ್ ಆಗಿರಬೇಕು. ಹೋಗಿ ನೋಡಿ. ಸೀರಿಯಸ್ ಆಗಿದ್ದ ಸ್ವಾಮಿಗಳು ಹೋಗ್ಬಿಟ್ರೋ ಏನೋ, ನೀವು ಫೋನೇ ತಗೊಳ್ಳಿವಲ್ಲ. ಆಂಟಿ, ನಂಗೆ ಆರತಿ ಕೊಡಲ್ವಾ? ಹೋಗಿ ನೋಡಿ. ಹೇಳಿ, ಯಾರ ಹೆಸರಲ್ಲಿ ಅರ್ಚನೆ ಆಗಬೇಕು? ಚಿದಂಬರಂ ಅನ್ನೋ ಹೆಸರಲ್ಲಿ. ಚಿದಂಬರಂ ನಾಮಧೇಸ್ಯ ಜನ್ಮ ನಕ್ಷತ್ರ ಜನ್ಮರಾಶೋ ಜಾತಾಃ ಅಸ್ಮಾಕಂ ಸಹಸ್ಮೃಗಾಣಾಂ ಶ್ರೀ ದುರ್ಗಾ ಪರಮೇಶ್ವರ್ಯಾಃ ಪೂರ್ಣಾನುಗ್ರಹ ಪೂರ್ಣಪ್ರಸಾದ ಫಲಸಿದ್ಧ್ಯರ್ಥೆ. ಡ್ಯಾಡ್, ನಿಮ್ಮ ಹತ್ರ ಒಂದು ವಿಷಯ ಕೇಳಲಾ? ಕೇಳಮ್ಮ. ತಂದೆ ಹತ್ರ ಮಾತಾಡೋದಕ್ಕೆ ಪರ್ಮಿಷನ್ ಕೇಳಬೇಕಾ? ನಮ್ಮ ತಾಯಿ ನಿಮಗೆ ಹೇಗೆ ಪರಿಚಯ ಆದ್ರು? ಅದೊಂದು ಆಕಸ್ಮಿಕ. ನಾನು ನಿಮ್ಮಮ್ಮ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ. ಒಬ್ರಿಗೊಬ್ರು ಕಂಡ್ರಾಗ್ತಾ ಇರಲಿಲ್ಲ. ಹಾವು ಮುಂಗ್ಸಿ ಥರ ಜಗಳ ಆಡ್ತಾ ಇದ್ವಿ. ಒಂದು ದಿನ ಪೋಲಿ ಹುಡುಗರು ನಿಮ್ಮಮ್ಮನ್ನ ರೇಗಿಸ್ತಾ ಇದ್ರು, ಚುಡಾಯಿಸ್ತಾ ಇದ್ರು.
ಅದಕ್ಕೆ ನಾನು ಹೆಲ್ಪ್ ಮಾಡಿದೆ. ಆಗ್ಲಿಂದ ನಾನು ನಿಮ್ಮಮ್ಮ ಒಳ್ಳೆ ಸ್ನೇಹಿತರಾದ್ವಿ. ಸ್ನೇಹ ಪ್ರೀತಿಗೆ ತಿರುಗ್ತು. ಎಷ್ಟರ ಮಟ್ಟಿಗೆ ಅಂದರೆ ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗದಿರೋ ಅಷ್ಟು. ಮತ್ತೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದಿದ್ ನೀವು ಅಮ್ಮನ್ನ ಯಾಕೆ ದೂರ ಮಾಡಿದ್ರಿ? ನಾನು ದೂರ ಮಾಡಿದ್ದಲ್ಲಮ್ಮ, ವಿಧಿ ವಿಧಿ ನಮ್ಮನ್ನ ದೂರ ಮಾಡಿದ್ದು. ಒಂದು ದಿನ ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ಊರಿಂದ ಫೋನ್ ಬಂತು. ನಾನು ತುಂಬಾ ಅವಸರವಾಗಿ ಅಲ್ಲಿಗೆ ಹೋದೆ. ಅಲ್ಲಿ ನನಗೆ ಆಘಾತ. ನಿಮ್ಮ ತಾಯಿನ ಮದುವೆ ಆಗ್ಬೇಕನ್ನೋ ನನ್ನ ಆಸೆಗೆ ವಿರುದ್ಧವಾಗಿ ನಮ್ಮ ತಂದೆ ಒಂದು ನಿರ್ಧಾರ ಮಾಡಿದ್ರು. ಅದೇನು ಗೊತ್ತಾ? ಅವ್ರು ನೋಡಿರೋ ಹುಡುಗಿನ ನಾನು ಮದುವೆ ಆಗ್ಬೇಕಂತೆ. ಅದ್ಯಾರು ಗೊತ್ತಾ? ಈಗ ನಿಮ್ಮಣ್ಣ ಇದಾನಲ್ಲ ರಂಜಿತ್, ಅವನ ತಾಯಿ. ನಾನು ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ. ಆದರೆ ನನ್ನ ಮಾತಿಗೆ ಒಪ್ಪದ ನನ್ನ ತಂದೆ ತಾಯಿ, ನೀನು ಈ ಮದುವೆಗೆ ಒಪ್ಪದೆ ಹೋದ್ರೆ ನಾವು ವಿಷ ಕುಡಿದು ಸಾಯ್ತೀವಿ ಅಂತ ವಿಷದ ಬಾಟಲ್ನ ಕೈಯಲ್ಲಿ ಹಿಡ್ಕೊಂಡು ಹೆದರ್ಸಿದ್ರು. ವಿಧಿ ಇಲ್ಲದೆ ನಾನು ಅವ್ರ ಮಾತನ್ನ ಹಾಗೆ ಅವಳನ್ನ ಮದುವೆ ಆಗ್ಬೇಕಾಗಿ ಬಂತು. ಆಮೇಲೆ ನೀವು ಮತ್ತೆ ನನ್ನ ತಾಯಿ ಹೇಗೆ ಒಂದಾದ್ರಿ? ನಮ್ಮಿಬ್ಬರ ಪ್ರೀತಿ ನಿರ್ಮಲವಾದ ಪ್ರೀತಿ. ಮೊದಲ ಪ್ರೀತಿ ಮನಸ್ಸಿಗೆ ಹತ್ರ ಅಂತ ಹೇಳ್ತಾರಲ್ಲ, ಹಾಗೆ ಆ ಪ್ರೀತಿ ರಕ್ತದ ಕಣ ಕಣದಲ್ಲೂ ಬೆರೆತು ಹೋಗಿತ್ತು. ಆ ಪ್ರೀತಿ ಬಂಧನದಿಂದ ಹೊರಗೆ ಬರೋದಕ್ಕೆ ನಮ್ಮಿಬ್ಬರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ರಂಜಿತ್ ಹುಟ್ಟಿದ್ದ. ಆಗ ನಿಮ್ಮಮ್ಮ, ನೋಡಿ, ನನ್ನ ಜೊತೆ ಬಂದು ಸಂಸಾರ ಮಾಡದಿದ್ರೂ ಪರವಾಗಿಲ್ಲ, ನನ್ನ ಕತ್ತಿಗೆ ತಾಳಿ ಒಂದು ಕಟ್ಟಿದ್ರೆ ಸಾಕು ಅಂತ ತುಂಬಾ ಕೇಳ್ಕೊಂಡ್ಲು. ನಾನು ಒಪ್ಕೊಂಡೆ. ಆದರೆ ಅಷ್ಟೊತ್ತಿಗಾಗಲೇ ವೈಜಯಂತಿ ಅಪ್ಪನಿಗೆ ಈ ವಿಷಯ ಗೊತ್ತಾಗೋಯ್ತು. ಅವರು ನನ್ನ ಬಿಸಿನೆಸ್ಸಿಗೆ ಕೊಡ್ತೀನಿ ಅಂತ ಹೇಳಿದ ಹಣನ ಕೊಡಲ್ಲ ಅಂತ ಹೇಳ್ಬಿಟ್ರು. ಹೀಗಾಗಿ ನಮ್ಮಿಬ್ಬರ ಮದುವೆ ವಿಚಾರ ಅಲ್ಲಿಗೆ ನಿಂತೋಯ್ತು. ಮತ್ತೆ ನಮ್ಮ ತಾಯಿ ಅದಕ್ಕೆಲ್ಲ ಒಪ್ಪದ್ರಾ? ಮೊದಲು ತುಂಬಾ ವಿರೋಧ ವ್ಯಕ್ತಪಡಿಸಿದ್ಲು. ಆದರೆ ನಾನು ಅವಳಿಗೆ, ನಾನೇನು ಮದುವೆ ಬೇಡ ಅಂತಿಲ್ವಲ್ಲ, ಸದ್ಯಕ್ಕೆ ಮದುವೆ ಆಗೋದು ಬೇಡ, ಬಿಸ್ನೆಸ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ. ಆಗ ಸಂತೋಷವಾಗಿ ಒಪ್ಕೊಂಡ್ಲು. ಅವಳ ಹೊಟ್ಟೆನಲ್ಲಿ ನೀನು ಬೆಳೀತಾ ಇದ್ದೆ. ನಾನು ಬಿಸ್ನೆಸ್ನಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋದೆ. ನನಗೆ ಯಾರ ಸಹಾಯ ಸಹಕಾರನೂ ಬೇಕಾಗಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಬೆಳೆದೆ. ಇನ್ನೇನು ನಿನ್ನ ತಾಯಿ ಡೆಲಿವರಿ ಆದ ತಕ್ಷಣ ನಾವಿಬ್ರು ಮದುವೆ ಆಗ್ಬೇಕು ಅಂತ ಮಾತಾಡ್ಕೊಂಡ್ವು. ಆದ್ರೆ ಅಷ್ಟರಲ್ಲೇ ಆ ದೇವರು ನಮ್ಮಿಬ್ಬರ ಆಸೆಗೆ ಅಂತ್ಯ ಹಾಡ್ಬಿಟ್ಟ. ನಿಮ್ಮ ತಾಯಿ ನಿನ್ನನ್ನ ನನ್ನ ಕೈಲಿಟ್ಟು ಕೊನೆಯ ಉಸಿರು ಎಳೆದ್ಬಿಟ್ಲು. ಆಗ ವಿಧಿ ಇಲ್ಲದೆ ನಿನ್ನನ್ನು ನಜೀರ್ ಹತ್ರ ಬಿಡಬೇಕಾಗಿ ಬಂತು ಮಗಳೇ. ಎಷ್ಟೋ ಸಾರಿ ತಂದೆ ಪ್ರೀತಿ ತೋರಿಸ್ಬೇಕು ಅಂತ ನಾನು ಆಗಾಗ ಅಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಆದರೆ ಆ ವೈಜಯಂತಿ ತಂದೆಗೆ ಈ ವಿಷಯ ಗೊತ್ತಾಗಿ ನಿನಗೆಲ್ಲಿ ಅನಾಹುತ ಮಾಡ್ತಾನೆ ಅನ್ನೋ ಸಂಕಟಕ್ಕೆ ದೂರ ಉಳಿದ್ಬಿಟ್ಟೆ ಮಗಳೇ, ದೂರ ಉಳಿದ್ಬಿಟ್ಟೆ. ನನಗೋಸ್ಕರ ನೀವೆಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದಿರ ಡ್ಯಾಡ್. ಇಷ್ಟೊಂದು ನೋವಿಡ್ಕೊಂಡು ಇಷ್ಟು ದಿನ ಹೇಗೆ ಸಹಿಸ್ಕೊಂಡಿದ್ರಿ? ನಿಜವಾಗ್ಲೂ ಡ್ಯಾಡ್, ನಿಮ್ಮಂತ ತಂದೆ ಪಡೆಯೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ.
ಮಗಳೇ, ಇನ್ನು ಮುಂದೆ ನೀನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇವರೇ ನನ್ನ ತಂದೆ ಅಂತ ಬಹಳ ಹೆಮ್ಮೆಯಿಂದ ಧೈರ್ಯವಾಗಿ ಹೇಳ್ಕೋಬಹುದು. ಹಾಗೆ ನಡ್ಕೋತೀನಿ ಮಗಳೇ, ಹಾಗೆ ನಡ್ಕೋತೀನಿ. ನನಗೂ ಅದೇ ಬೇಕಾಗಿರೋ ಡ್ಯಾಡ್. ಆದ್ರೆ ಒಂದ್ ಮಾತು, ನೀವಿನ್ ಮುಂದೆ ಈ ಹಿಂದೆ ಮಾಡಿದ ತಪ್ಪುಗಳನ್ನೆಲ್ಲ ಮತ್ತೆ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ತೊಂದರೆಗೆ ಸಿಗಾಕೊಂಡ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಡ್ಯಾಡ್. ಯಾರ್ದು ಡ್ಯಾಡ್ ಫೋನು? ರಿಸೀವ್ ಮಾಡಿ ಮಾತಾಡಿ. ಅದು ಅದು ಇವತ್ತು ರಿಲೀಸ್ ಆಗಿದ್ದೀನಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾರೆ, ಬಾಬಾ ಅಂತ ಕರೀತಾರೆ. ಮಗಳೇ, ಇವತ್ತು ಫುಲ್ ಡೇ ನಿನ್ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಯಾವ ಡಿಸ್ಟರ್ಬೆನ್ಸು ಬೇಡ ಅಂತ ಯಾವ ಕಾಲು ರಿಸೀವ್ ಮಾಡ್ತಿಲ್ಲ. ಥ್ಯಾಂಕ್ಸ್ ಡ್ಯಾಡ್. ಇವ್ರು ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ನಾಳೆ ಸಿಗೋಣ ಅಂತ ಹೇಳಿ ಹೀಗ್ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಇವರಿನ್ನೂ ಜೈಲಿಂದ ರಿಲೀಸ್ ಆಗಿಲ್ವಾ? ಚಿದಂಬರಂ ರಿಲೀಸ್ ಆದ್ರು ಅಂತ ನಂಗೆ ಫೋನ್ ಬಂತಲ್ವಾ? ಮತ್ತೆ ಎಲ್ಲೋದ್ರು ಇವರು? ಆಂಟಿ, ಯಾಕೆ ಹೇಗಿದ್ದೀರಾ? ಅದು ಆಶ್ರಮದಲ್ಲಿ ನಮ್ಮ ಗುರುಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿದೆ. ಆದರೆ ಯಾರೂ ಫೋನ್ ರಿಸೀವ್ ಮಾಡ್ತಿಲ್ಲ ಸಾಕ್ಷಿ. ಹೌದಾ? ಹಾಗಾದರೆ ಬನ್ನಿ, ನಾವೇ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ. ಅಯ್ಯೋ ಬೇಡ ಸಾಕ್ಷಿ. ಅದು ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಂದರೆ ಅವರೆಲ್ಲ ಎಲ್ಲಿದ್ದಾರೋ ಅಂತ ಗೊತ್ತಿಲ್ಲ. ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಂದು ದಿನ ನಾವಿಬ್ಬರು ಆಮೇಲೆ ಹೋಗ್ಬರೋಣ. ಓಕೆ? ಛೇ, ಈ ನಿರೋಷ ಎಲ್ಲಿಗೆ ಹೋದ್ಲ ಗೊತ್ತಾಗ್ತಿಲ್ಲ. ಎಷ್ಟು ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತ ಬರ್ತಿದೆ. ಇವಾಗ ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದು? ನಜೀರ್ ಚಚಂಗ್ ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಹಲೋ ಚಾಚಾ, ನಾನು ಆದಿತ್ಯ. ಹೇಳಿ ಬೇಟ, ಏನ್ ಸಮಾಚಾರಕ್ಕೆ ಕೇಳ್ಕೊಂಡು ಫೋನ್ ಮಾಡಿದಿ? ಚಾಚಾ, ನಿರೋಷ್ ಏನಾದ್ರು ಅಲ್ಲಿದ್ದಾಳ? ಇದ್ರೆ ಸ್ವಲ್ಪ ಫೋನ್ ಕೊಡ್ತೀರಾ ಪ್ಲೀಸ್? ಇಲ್ಲ ಬೇಟ, ನಿರೋಷ ಬೆಟ್ಟಿ ಮನೆಯಾಗೆ ಇಲ್ಲ. ಅದು ಫ್ರೆಂಡ್ಗೆ ನೋಡ್ಬೇಕಂತ ಬೆಳಗ್ಗೆನೆ ಹೋದ್ಲು. ಹೌದಾ? ಯಾವ ಫ್ರೆಂಡು ಅಂತ ಏನಾದ್ರು ಹೇಳಿದ್ಲಾ? ಇಲ್ಲ, ಅರ್ಜೆಂಟಾಗಿ ನೋಡ್ಬೇಕಂತ ಹೋದ್ಲು. ಅವ್ರದ್ದು ಹೆಸರು ನನಗೆ ಗೊತ್ತಿಲ್ಲ. ಏನು ಅರ್ಜೆಂಟ್ ವಿಷಯ ಇತ್ತು? ಹಾಗೇನಿಲ್ಲ ಚಾಚಾ, ತುಂಬಾ ಸತಿ ಫೋನಿಗೆ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಅಂತ ಬಂತು. ಅದಕ್ಕೆ ಗಾಬರಿಯಾಗಿ ನಿಮಗೆ ಫೋನ್ ಮಾಡಿದೆ. ಅವಳು ಯಾರ್ದೋ ಫ್ರೆಂಡ್ಗೆ ನೋಡಕ್ಕೆ ಹೋಗಿದ್ದಾಳೆ. ಬಂದ್ಮೇಲೆ ಅವಳಿಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಸರಿ ಚಾಚಾ. ಯಾಕಾದಿ, ಏನಾಯ್ತು? ನಿರೋಷ ಸಿಗ್ಲಿಲ್ವಾ? ಇಲ್ಲ ಅಜ್ಜಿ, ಎಲ್ರಿಗೂ ಕೇಳಿದೆ, ಎಲ್ರೂ ಅವ್ರಿಗೆ ಗೊತ್ತಿಲ್ಲ ಅಂದ್ರು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬೇರೆ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅದೇ ನನಗನ್ಸುತ್ತೆ ಅವಳು ಸಾಕ್ಷಿ ಮನೆಗೆ ಹೋಗಿರ್ಬೋದಾ ಅಂತ. ಸಾಕ್ಷಿ ಮನೆಗ? ಚಾನ್ಸ್ ಇಲ್ಲ ಡ್ಯಾಡ್. ಯಾಕೋ ಚಾನ್ಸ್ ಇಲ್ಲ? ಸಾಕ್ಷಿ ನಿರುಷ ಇಬ್ರು ಫ್ರೆಂಡ್ಸ್ ಅಲ್ವಾ? ಸಾಕ್ಷಿ ನೋಡ್ಕೊಂಬರಕ್ಕೆ ಅಂತ ನಿರುಷ ಅವ್ರ ಮನೆಗೆ ಹೋಗಿರ್ಬೋದಲ್ವಾ?
ಸಾಕ್ಷಿ ಮನೆಗೆ ನಿರೋಷ ಯಾಕೆ ಹೋಗ್ತಾಳೆ? ಅದೇ ಒಂದು ಕೆಲಸ ಮಾಡು, ನೀನೇ ಸಾಕ್ಷಿಗೆ ಫೋನ್ ಮಾಡಿ ಕೇಳು. ಏನೋ ಸಾಕ್ಷಿಗೆ ನಾನು ಫೋನ್ ಮಾಡೋದಾ? ಅದೆಲ್ಲ ಆಗಲ್ಲ ಡ್ಯಾಡ್. ಸರಿ ಬಿಡು, ನಿರೋಷ ಸಿಕ್ಕಿಲ್ಲ ಅಂತ ನೀನು ಟೆನ್ಷನ್ ಆಗಿದೆ. ಸಾಕ್ಷಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೇನೋ ಅಂತ ಹೇಳಿದೆ. ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು. ಡ್ಯಾಡ್, ನನಗೊಂದು ಹೆಲ್ಪ್ ಮಾಡ್ತೀರಾ? ನೀವೇ ಸಾಕ್ಷಿಗೆ ಒಂದು ಫೋನ್ ಮಾಡ್ತೀರಾ ಪ್ಲೀಸ್? ಹಲೋ, ಸಾಕ್ಷಿಗೆ ರಂಜಿತ್ಗೆ ಫೋನ್ ಮಾಡಬಾರ್ದು ಅಂತ ನೀನೇ ಹೇಳಿದ್ಯಾ. ಈಗ ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಫೋನ್ ಮಾಡೋ ಅಂತ ಹೇಳ್ತಿದ್ಯಾ? ಸಾಧ್ಯ ಇಲ್ಲ, ಬೇಕಾದ್ರೆ ನೀನೇ ಮಾಡ್ಕೊ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ನೀವಾದರೂ ಫೋನ್ ಮಾಡಿ ಅಜ್ಜಿ ಪ್ಲೀಸ್ ಅಜ್ಜಿ. ನನ್ನ ತಂಟೆಗೆ ಮಾತ್ರ ಬರಬೇಡಪ್ಪ. ನಿನ್ನಂತ ಡಬಲ್ ಗೇಮ್ ಮಾಡೋ ನಾನು ಲೈಫಲ್ಲಿ ನೋಡಿಲ್ಲ. ಜೊತೆಲಿ ಇದ್ಕೊಂಡೆ ಕತ್ಕೂದ್ಬಿಟ್ಟಲೆ. ಇದು ನಮ್ಮ ಅಣ್ಣ ಆದಿತ್ಯಂಗೋಸ್ಕರ 20 ವರ್ಷಗಳಿಂದ ಕೂಡಿಟ್ಟಿದ್ ರಾಖಿ. ಇದು ನಿಮ್ಗೆ ಕಟ್ಲಾ? ಅಯ್ಯೋ ಸಾಕ್ಷಿ, ಅರ್ಪಿತಾ ಆಂಟಿ, ಸಾಕು ಸಾಕ್ಷಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾಕ್ಷಿ ಸಾಕು, ಯಾಕೆ ಹೇಗೆ ತಿರುಗಿಸ್ತಿದ್ಯಾ? ಆದಿ ಫೋನ್ ಮಾಡ್ತಾ ಇದ್ದಾನೆ. ನನಗೆ ಖಂಡಿತ ಗೊತ್ತಿತ್ತು ಒಂದಲ್ಲ ಒಂದಿನ ನನಗೆ ಫೋನ್ ಮಾಡೇ ಮಾಡ್ತಾನೆ ಅಂತೆ. ನೋಡಿ, ಎಲ್ಲ ಮರ್ತ ಈ ತಂಗಿನ ಮಾತಾಡ್ಸೋದಕ್ಕೆ ಇವತ್ತು ಫೋನ್ ಮಾಡಿದ್ದಾನೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟೇ ಆದರೂ ನೀನು ಅವನ ಮುದ್ದಿನ ತಂಗಿ ಅಲ್ವಾ, ಫೋನ್ ಮಾಡಿರ್ತಾನೆ. ಫಸ್ಟ್ ರಿಸೀವ್ ಮಾಡು. ಅಯ್ಯೋ, ನಾನು ನೋಡಿ ಈ ಖುಷಿಯಲ್ಲಿ ರಿಸೀವ್ ಮಾಡೋದೇ ಮರ್ತ್ಬಿಟ್ಟೆ. ಹಲೋ ಸಾಕ್ಷಿ. ಥ್ಯಾಂಕ್ಸ್ ಕಣ ಆದಿ, ನೀನು ಇಷ್ಟು ದಿನ ಫೋನ್ ಮಾಡಲಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಅಂತೂ ಈ ತಂಗಿನ ನೆನೆಸ್ಕೊಂಡು ಮಾತಾಡ್ಸೋದಕ್ಕೆ ಅಂತ ಫೋನ್ ಮಾಡಿದ್ಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಮಾತು ಹೊರಟಾದ್ರೂ ಮನಸ್ಸು ಬೆಣ್ಣೆ ಥರ ಅಂತ ನನಗೆ ಗೊತ್ತು ಕಣೋ. ಅಂತೂ ಇಂತೂ ಇಷ್ಟು ದಿನಕ್ಕೆ ನನ್ನ ಮೇಲಿನ ಕೋಪ ನಿನಗೆ ಕಡಿಮೆ ಆಯ್ತಲ್ಲ. ನಿರೋಷ್ ಅಲ್ಲಿಗೆ ಬಂದಿದ್ದಾಳಾ? ಇಲ್ಲ ಕಣೋ, ಯಾಕೆ? ಸರಿ, ಫೋನ್ ಇಡ್ತೀನಿ. ಅದೇ ಒಂದು ನಿಮಿಷ, ಫೋನ್ ಇಡ್ಬೇಡ. ಇಷ್ಟು ದಿನದಿಂದ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಕಾಯ್ಕೊಂಡಿದ್ದೆ. ನೀನ್ ಎಲ್ಲಿ ಸಿಟ್ಟಿಂದ ಫೋನ್ ರಿಸೀವ್ ಮಾಡಲ್ವೋ ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ ಗೊತ್ತಾ? ಆದ್ರೆ ಇವತ್ತು ದೇವ್ರ ವರ ಕೊಟ್ಟ ಹಾಗೆ ನೀನ್ ನನಗೆ ಫೋನ್ ಮಾಡಿದ್ಯಾ. ಆದಿ, ಒಂದೇ ಒಂದು ರಿಕ್ವೆಸ್ಟ್ ಕಣೋ, ನನಗೋಸ್ಕರನಾದ್ರೂ ರಂಜಿತ್ನ ಕ್ಷಮಿಸ್ಬಿಡೋ. ನೀನು ಅವ್ರನ್ನ ಕ್ಷಮಿಸ್ಬಿಟ್ರೆ ನಾನು ಈ ಮನೆ ಆ ಮನೆ ಅಂತ ಓಡಾಡ್ಕೊಂಡು ಖುಷಿಯಾಗಿರ್ತೀನಿ. ನಿಮ್ಮನ್ನೆಲ್ಲ ದೂರ ಮಾಡಿಕೊಂಡು ನನಗಿರೋದಕ್ಕಾಗಲ್ಲ ಕಣೋ. ನಿಮ್ಮನ್ನೆಲ್ಲ ಬಿಟ್ಟು ನನಗೆ ನಿಜವಾಗ್ಲೂ ಇರೋದಕ್ಕಾಗಲ್ಲ ಕಣೋ. ಪ್ರತಿದಿನ ಎದ್ದೇಳುವಾಗ್ಲೂ ನಿಮ್ಮನ್ನೆಲ್ಲ ನೆನೆಸ್ಕೊಳ್ತೀನಿ. ನಿಮ್ಮನ್ನ ಯಾವಾಗ ನೋಡ್ತೀನೋ ಯಾವತ್ತು ನೋಡ್ತೀನೋ ಅಂತ ಚಡ್ಪಡಿಸ್ತಾ ಇರ್ತೀನಿ. ನಿಮ್ಮನ್ನೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಕಣೋ. ನಾನು ನಿಮ್ಗೆಲ್ಲ ತುಂಬಾ ಬೇಜಾರು ಮಾಡಿದ್ದೀನಿ, ಮನ್ಸಿಗೆ ನೋವು ಮಾಡಿದ್ದೀನಿ. ಅದನ್ನ ನಾನು ಒಪ್ಕೊಳ್ತೀನಿ. ಹಾಗಂತ ನೀವು ಯಾರು ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಕಣೋ. ನಾನು ನಿನ್ ತಂಗಿ, ನಿನಗಿಂತ ಚಿಕ್ಕವಳು, ತಪ್ಪು ಮಾಡಿದ್ದೀನಿ. ಹಾಗಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿನ್ನಿಂದ ಮನೆಯವರಿಂದ ಜೀವನ ಪರ್ಯಂತ ದೂರ ಇರೋ ಹಾಗೆ ಮಾಡಬೇಡ ಕಣೋ. ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ತೀಯ ಅಲ್ವಾ? ಮಾತಾಡೋ ಆದಿತ್ಯ. ಸರಿ, ನೀನ್ ಮಾತಾಡದೆ ಇದ್ರು ಪರವಾಗಿಲ್ಲ. ನೀನ್ ನನಗೆ ಯಾವಾಗ್ಲೂ ರೇಗಿಸ್ತಾ ಇದೆಯಲ್ಲ ನನಗೆ ಅಡ್ಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆದ್ರೆ ಈಗ ನನಗೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡೋದಕ್ಕೆ ಬರುತ್ತೆ ಕಣೋ. ನಿನ್ ಫೇವ್ರೆಟ್ ಪೈನಾಪಲ್ ಕೇಸರಿ ಬಾತ್ ಅದು ಮಾಡೋದಕ್ಕೆ ಬರುತ್ತೆ. ಪ್ಲೀಸ್ ಒಂದ್ಸಲ ನಮ್ಮನೆಗೆ ಬಾರೋ, ನಿನ್ಗೆ ಇಷ್ಟವಾಗಿರೋ ಕೇಸರಿ ಬಾತ್ನ ಮಾಡಿ ಬಡಿಸ್ತೀನಿ.
ಆಗ ನೀನೇ ನಿನ್ ತಂಗಿ ಕೈ ರುಚಿ ನೋಡಿ ಕೇಸರಿ ಬಾತ್ ತಿನ್ನೋದಕ್ಕೆ ಅಂತ ಮತ್ತೆ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡೋದ್ ಕಲ್ತಿದ್ದೀನಿ. ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಆದಿ. ಹಲೋ ಹಲೋ ಆದಿ.